ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 12 ಬುಧವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿ ಭೀಮನ ಅಮಾವಾಸ್ಯೆ ಆಚರಿಸಲಾಗುತ್ತದೆ. ಈ ಅಮಾವಾಸ್ಯೆಗೆ ಆಷಾಢ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಇದನ್ನು ಪತಿ ಸಂಜೀವಿನಿ ವ್ರತ, ಆಟಿ ಅಮಾವಾಸ್ಯೆ, ದಿನಸಿ ಗೌರಿ ಪೂಜೆ ವ್ರತ, ಜ್ಯೋತಿಸ್ತಂಭ ಗೌರಿ ವ್ರತ, ಭಂಡಾರದ ಹಬ್ಬ, ಕೊಡೆ ಅಮಾವಾಸ್ಯೆ ಎಂದು ಕೂಡ ಕರೆಯುತ್ತಾರೆ. ಮದುವೆಯಾದ ನಂತರ 5, 9 ಅಥವಾ 16 ವರ್ಷಗಳ ಕಾಲ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಬಹಳ ಒಳ್ಳೆಯದು. ಜ್ಯೋತಿರ್ಭೀಮೇಶ್ವರ ವ್ರತವು ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುವ ಮಂಗಳಕರ ವ್ರತವಾಗಿದೆ. ಅಮಾವಾಸ್ಯ ತಿಥಿ ಸಮಯ ಆಗಸ್ಟ್ 12ರ ಬೆಳಗಿನ ಜಾವ 1:52 ಪ್ರಾರಂಭವಾಗಿ ಆಗಸ್ಟ್ 12ರ ರಾತ್ರಿ 11:06 ಮುಕ್ತಾಯವಾಗುತ್ತದೆ. ಅಮಾವಾಸ್ಯೆಯಂದು ಆಷಾಢ ಮುಕ್ತಾಯವಾಗಿ, ಅಂದರೆ ಮರುದಿನ ಗುರುವಾರದಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ರಾಹುಕಾಲ ಹೊರತುಪಡಿಸಿ ಯಾವುದೇ ಸಮಯದಲ್ಲಿ ಈ ಪೂಜೆಯನ್ನು ಮಾಡಬಹುದು. ಭಾರತೀಯ ಸಂಪ್ರದಾಯದಲ್ಲಿ ಪತಿಯನ್ನು ದೇವರೆಂದು ಭಾವಿಸಿ ಪೂಜಿಸುವ ಸಂಪ್ರದಾಯಗಳು ಬಹಳ ಪುರಾತನ ಕಾಲದಿಂದಲೂ ಇದೆ. ಪತಿಯ ಆಯುಷ್ಯ ಆರೋಗ್ಯ ವೃದ್ಧಿಯಾಗಬೇಕು, ಎಲ್ಲ ಕ್ಷೇತ್ರದಲ್ಲೂ ಯಶಸ್ಸು ಸಿಗಬೇಕೆಂದು ಪ್ರಾರ್ಥಿಸಿ ಅನೇಕ ವ್ರತಗಳನ್ನು ಮಾಡುವ ಸಂಪ್ರದಾಯವಿದೆ. ವಟಸಾವಿತ್ರಿ ವ್ರತ, ಮಂಗಳ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತ, ಹಾಗೆಯೇ ಈ ಭೀಮನ ಅಮಾವಾಸ್ಯೆಯೂ ಒಂದು. ಸ್ತ್ರೀಯರಿಗೆ ಕುಂಕುಮವೇ ಅಮೂಲ್ಯವಾದ ಆಭರಣ. ಪತಿಯ ಸಕಲ ಆಪತ್ತುಗಳೆಲ್ಲ ಕಳೆದು ದೀರ್ಘಾಯುಷ್ಯವನ್ನು ಹೊಂದಲಿ ಎಂದು ಉಮಾಮಹೇಶ್ವರರಲ್ಲಿ ಪ್ರಾರ್ಥಿಸಿ ವಿಧಿವಿಧಾನಗಳ ಪೂರ್ವಕವಾಗಿ ಪೂಜಿಸುವುದೇ ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಉದ್ದೇಶ. ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪಾದಪೂಜೆ ಮಾಡುವುದಷ್ಟೇ ಎಂಬ ಕಲ್ಪನೆ ಎಲ್ಲರಲ್ಲೂ ಇದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯ. ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುವುದು ಶ್ರೇಷ್ಠ. ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷು, ಆರೋಗ್ಯ, ಯಶಸ್ಸು, ಸಂತಾನಕ್ಕಾಗಿ ಮಾಡಿದರೆ, ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆಯ ಮನೆ ದೊರೆಯಲಿ ಎಂಬ ಕಾರಣಕ್ಕಾಗಿ ಮಾಡುತ್ತಾರೆ. ಆಷಾಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯ ವ್ರತವನ್ನು ಮಾಡಿ ಮತ್ತೆ ಜೀವನ ಆರಂಭಿಸುತ್ತಾರೆ. ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮ ವಧೆ ಮಾಡಿದ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಕಥೆ ಇದೆ. ಈ ವ್ರತದ ಹಿಂದೆ ಮತ್ತೊಂದು ರೋಚಕ ಕಥೆ ಇದೆ. ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನ ಕೊಟ್ಟು ಮದುವೆ ಮಾಡುತ್ತಾನೆ. ತಂದೆಯ ಆಣತಿಯಂತೆ ಮಗಳು ಶವವನ್ನು ವರಿಸುತ್ತಾಳೆ. ನಂತರ ಶವವನ್ನು ಸುಡಲು ನದಿಯ ತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನು ಅಲ್ಲೇ ಬಿಟ್ಟು ಓಡುತ್ತಾರೆ. ಆ ದಿನ ಅಮಾವಾಸ್ಯೆ ಆಗಿದ್ದರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದಪೂಜೆ ಮಾಡುತ್ತಾಳೆ. ಆಕೆಯ ಭಕ್ತಿಗೆ ಒಲಿದ ಶಿವ ಪಾರ್ವತಿಯರು ಆಕೆಗೆ ಏನು ವರಬೇಕೆಂದು ಕೇಳುತ್ತಾರೆ. ಆಕೆ ತನ್ನ ಪತಿಯನ್ನ ಬದುಕಿಸಿಕೊಡುವಂತೆ ಕೇಳುತ್ತಾಳೆ. ಅದರಂತೆ ಶಿವ ಪಾರ್ವತಿ ವರ ನೀಡುತ್ತಾರೆ. ಅಂದಿನಿಂದ ಆ ದಿನವನ್ನು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯಸ್ಸಿಗಾಗಿ ಈ ವ್ರತವನ್ನು ಮಾಡಲು ಆರಂಭಿಸಿದರು ಎಂಬ ಕಥೆ ಇದೆ. ಭೀಮನ ಅಮಾವಾಸ್ಯೆ ಎಂದು ಮಡಿಯಿಟ್ಟು ಪೂಜಾ ಸಾಮಗ್ರಿಗಳನ್ನು ಒಂದೆಡೆ ಜೋಡಿಸಿಕೊಳ್ಳಿ. ಒಂದು ಪೀಠದಲ್ಲಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಹೂವು, ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಇಟ್ಟು ಆ ರಂಗೋಲಿಗೆ ಪೂಜೆಯನ್ನು ಸಲ್ಲಿಸಿ. ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಆ ಅಕ್ಕಿಯ ಮೇಲೆ ಅರಿಶಿಣದಿಂದ ಓಂ ಹಾಗೂ ಶ್ರೀಂ ಎಂಬ ಬೀಜಾಕ್ಷರಗಳನ್ನು ಬಿಡಿಸಿ ಅದರ ಮೇಲೆ ಎರಡೂ ಕಡೆ ಎರಡೆರಡು ವಿಳ್ಳೆದೆಳೆಗಳನ್ನು ಇಟ್ಟು ಅರಿಶಿಣ, ಕುಂಕುಮ, ಹೂವು ಇಟ್ಟು ಅದರ ಮೇಲೆ 2 ದೀಪದ ಕಂಬಗಳನ್ನು ಇಡಿ. ಈ ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿದೆ. ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಬೇಕು. ನಿಮ್ಮ ಬಳಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದನ್ನೇ ಪೂಜೆಗೆ ಇಡಬಹುದು. ತಟ್ಟೆಯ ಮುಂದೆ ಮತ್ತೆರಡು ದೀಪಗಳನ್ನು ಇಟ್ಟು ದೀಪವನ್ನು ಹಚ್ಚಿ ಇದರ ಮುಂದೆ ಗಣೇಶನನ್ನು ಇಟ್ಟು ವಿಘ್ನೇಶ್ವರನಿಗೆ ಪ್ರಥಮ ಪೂಜೆಯನ್ನು ಮಾಡಿ. ಕೆಲವೆಡೆ ಮಣ್ಣಿನಿಂದ ಗೊಂಬೆಗಳನ್ನು ಮಾಡಿ ಕೂಡ ಪೂಜಿಸಲಾಗುತ್ತದೆ. ಗಣಪತಿಗೆ ಪೂಜೆ ಸಲ್ಲಿಸಿದ ನಂತರ ಮದುವೆಯಾದವರು 9 ಎಳೆಯ ದಾರದಿಂದ 12 ಗಂಟುಗಳಿರುವ, ಅಂದರೆ ಈ 12 ಗಂಟುಗಳು 12 ಜ್ಯೋತಿರ್ಲಿಂಗಗಳ ಪ್ರತೀಕ, ಗೌರಿ ದಾರವನ್ನು ತಯಾರಿಸಿ ಅವಿವಾಹಿತ ಹೆಣ್ಣು ಮಕ್ಕಳು 5 ಎಳೆಯ ದಾರದಿಂದ 5 ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಬೇಕು. ವಿವಾಹಿತೆಯರು ಶಿವ ಪಾರ್ವತಿ ಪೂಜೆಯ ನಂತರ ಪತಿಯ ಪಾದ ಪೂಜೆ ಮಾಡುವಾಗ ಅವರಿಂದ ಈ ಗೌರಿ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಳಬೇಕು. ಅವಿವಾಹಿತೆಯರು ತಾಯಿಯಿಂದ ತಮ್ಮ ಕೈಗೆ ಈ ದಾರವನ್ನು ಕಟ್ಟಿಸಿಕೊಂಡು ವ್ರತವನ್ನು ಆರಂಭಿಸಬೇಕು.
ಶಿವ ಪಾರ್ವತಿಯರ ಪ್ರತೀಕವಾದ ದೀಪಗಳನ್ನು ಹಚ್ಚಿ ಆವಾಹನೆ ಮಾಡಿ ಸಂಕಲ್ಪ ಮಾಡಿಕೊಂಡು ನೈವೇದ್ಯ, ಹೂವು, ಹಣ್ಣು, ದೀಪ, ಧೂಪಗಳಿಂದ ಶಿವ ಅಷ್ಟೋತ್ತರ, ಗೌರಿ ಅಷ್ಟೋತ್ತರದೊಂದಿಗೆ ಪೂಜೆಯನ್ನು ಮಾಡಿ. ಸಾಧ್ಯವಾದರೆ ಲಲಿತ ಸಹಸ್ರನಾಮ ಪಠಣ ಮಾಡಿ. ಈ ದಿನ ಶಿವ ಪಾರ್ವತಿಯರನ್ನು ಪೂಜಿಸಿ ಆರಾಧಿಸುವುದರಿಂದ ದಾಂಪತ್ಯ ಸುಖ, ಸೌಭಾಗ್ಯ, ವೃದ್ಧಿ, ಅಖಂಡ ಮುತ್ತೈದೆತನ ಪ್ರಾಪ್ತಿಯಾಗುತ್ತದೆ. ಇನ್ನು ಅಮಾವಾಸ್ಯೆಯ ದಿನ ಲಕ್ಷ್ಮಿಯ ಆರಾಧನೆ ಮಾಡಿದರೆ ದುಪ್ಪಟ್ಟು ಫಲಗಳು ಲಭಿಸುತ್ತವೆ. ಈ ದಿನ ಮನೆಯ ಮುಂದೆ ಅರಿಶಿಣದ ನೀರನ್ನು ಸಿಂಪಡಿಸಿದರೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ. ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿ. ವಿಷ್ಣುವಿಗೆ ತುಳಸಿ ದಳ ಹಾಗೂ ಹಳದಿ ಹೂವು ಹಾಗೂ ತಾಯಿ ಲಕ್ಷ್ಮೀ ದೇವಿಗೆ ಕೆಂಪು ಗುಲಾಬಿ ಹೂಗಳನ್ನು ಅರ್ಪಿಸಿ ಅರ್ಚನೆ ಮಾಡಿದರೆ ಆರ್ಥಿಕ ಸಂಕಷ್ಟ ನಿವಾರಣೆ ಆಗುತ್ತದೆ. ಮನೆಯಲ್ಲಿ ಕಷ್ಟಗಳೆಲ್ಲ ಕಳೆದು ಐಶ್ವರ್ಯ ವೃದ್ಧಿಯಾಗುತ್ತದೆ. ಅಮಾವಾಸ್ಯೆಯ ಸಂಜೆ ಅರಳಿ ಮರದ ಕೆಳಗೆ 5 ಎಳ್ಳಿನ ಎಣ್ಣೆಯ ದೀಪಗಳನ್ನು ಬೆಳಗಿಸಿ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿದರೆ ಲಕ್ಷ್ಮಿ ಕಟಾಕ್ಷ ಲಭಿಸಿ ನಿಂತು ಹೋದ ಧನಾಗಮನದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಇನ್ನು ಈ ದಿನ ಕಾಲಭೈರವನನ್ನು ಪೂಜಿಸಲಾಗುತ್ತದೆ. ಅಮಾವಾಸ್ಯೆಯ ಸಂಜೆ 6 ಗಂಟೆಯಿಂದ 7:30 ನಿಮಿಷದ ಒಳಗೆ ಅಂದರೆ ಪ್ರದೋಷ ಕಾಲದಲ್ಲಿ ಮಣ್ಣಿನ ದೀಪಕ್ಕೆ ಕೆಂಪು ಬತ್ತಿಯನ್ನು ಸೇರಿಸಿ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿದರೆ ದುಷ್ಟಶಕ್ತಿ, ಶತ್ರುಬಾಧೆ ಮತ್ತು ದೃಷ್ಟಿ ದೋಷಗಳಿಂದ ರಕ್ಷಣೆ ಸಿಗುತ್ತದೆ. ಇನ್ನು ಆ ದಿನ ಅಕ್ಕಿ ಹಿಟ್ಟಿಗೆ ಬೆಲ್ಲ ಮತ್ತು ಹಾಲನ್ನು ಸೇರಿಸಿ 2 ದೀಪ ತಯಾರಿಸಿ ಈ ದೀಪಕ್ಕೆ ಶುದ್ಧ ಹಸುವಿನ ತುಪ್ಪದಿಂದ ದೀಪ ಬೆಳಗಬೇಕು. ಇದರಿಂದ ಸಂತಾನ ಭಾಗ್ಯ ಹಾಗೂ ಕುಟುಂಬದ ಅಭಿವೃದ್ಧಿ ಆಗುತ್ತದೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯೆ ತಿಥಿಯು ಕೂಡ ಒಂದು. ಅಮಾವಾಸ್ಯ ತಿಥಿ ಎಂದರೆ ಲಕ್ಷ್ಮೀ ದೇವಿಗೆ ಪ್ರಿಯ. ಹಾಗಾಗಿ ಈ ದಿನ ಮಹಿಳೆಯರು ಬೆಳಗ್ಗೆ ತಲೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನು ಮಾಡಬೇಕು. ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಗ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲೆಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ. ಹಣ ಗಳಿಸಲು ಒಳ್ಳೆಯ ದಾರಿಗಳು ಸಿಗುತ್ತವೆ. ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ. ಪ್ರತಿಯೊಬ್ಬರ ಆಸೆಯೂ ಈಡೇರುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೆ ಕಾಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.